ಮಾತಾಡೋದಕ್ಕೇನೂ ಇಲ್ಲ. ಮ್ಯಾಕ್ಸಿಮಮ್ ಹಿಟ್ಟಾಗಿದೆ. ಯಾರ ಬಾಯಲ್ಲಿ ನೋಡಿದ್ರು ಮ್ಯಾಕ್ಸ್ ಅಂತಲೇ ಬರ್ತಾ ಇದೆ. ಬೆಳಗ್ಗೆ 6:45 ಬುಧವಾರ ಬೆಳಗ್ಗೆ ಸಿನಿಮಾ 25ನೇ ತಾರೀಕು ರಿಲೀಸ್ ಆದಾಗ 2 ಮೆಸೇಜ್ ಬಂತು ನನಗೆ. ಒಂದು ಮಂಡ್ಯದಿಂದ ಮತ್ತು ಬಿಜಾಪುರಿಂದ. ನನ್ನ ಸ್ಮಾಲ್ ಕ್ಲಿಪ್ಪಿಂಗ್ನ ವಿಡಿಯೋ ಮಾಡಿ ಕಳಿಸಿದರು. ಸಿನಿಮಾ ಇಸ್ ಎ ಸೂಪರ್ ಅಂತ ಅಂದ್ಬಿಟ್ಟು. ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿ 15 ನಿಮಿಷಕ್ಕೆ ಕಳಿಸಿದ್ದಾರೆ ಅಂದರೆ ಆಡಿಯನ್ಸನ್ನ ಹೇಗೆ 15 ನಿಮಿಷದ ಸ್ಕ್ರೀನ್ ಸೀಟ್ ಮೇಲೆ ಕೂರಿಸಿದೆ ಅನ್ನೋದು ಅರ್ಥ ಆಗುತ್ತೆ. ಸಿನಿಮಾ ಇನ್ನು ಮುಂದೆ ಹೇಳಬೇಕಾಗಿಲ್ಲ. ಮ್ಯಾಸಿವ್ ಹಿಟ್ ಅಂತ ಅವಾಗಲೇ ಅಂದ್ಕೊಂಡೆ. 2 ಫೋನ್ ಬರ್ತಾಯಿತ್ತು. ದೀಪಣ್ಣನ ಸಿನಿಮಾ ಯಾವಾಗ ರಿಲೀಸ್ ಆದ್ರೂ ಗುರುವಾರ ಬೆಳಗ್ಗೆ 11 ಗಂಟೆ ಕರೆಕ್ಟಾಗಿ ಫೋನ್ ಬಂತು. ಸುವರ್ಣ ಸಿನಿಮಾ ನೋಡಿದ್ರ ಅಂತ ಅಣ್ಣ ಫೋನ್ ಮಾಡಿದರು. ಸಂಜೀವಣ್ಣ ಒಂದು ಅರ್ಧ ಗಂಟೆ ಮಾತಾಡಿದ್ವಿ. ಅವ್ರಿಗೂ ಮಾತಾಡೋಕ್ಕಾಗಿಲ್ಲ, ಕಟ್ ಮಾಡಿಬಿಟ್ರು. ನಾನು ಅದಕ್ಕೆ ಹೇಳಿದೆ, ಅಣ್ಣ ಹಿಂಗಾಗುತ್ತೆ ಅಂತಲೇ ನಾನು ಫೋನ್ ಮಾಡಲ್ಲ ಅಂತ. ಇನ್ನೊಂದು ಫೋನ್ ಬಂದೇ ಇಲ್ಲ. ನಮ್ಮ ಮನಸ್ಸಿನೆಲ್ಲ ಇದ್ದಾರೆ, ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಅಮ್ಮ ಇದ್ದಿದ್ದರೆ ಎಲ್ಲರಿಗಿನ್ನ ಖುಷಿ ಪಟ್ಟಿರೋರು ಇವತ್ತು ಈ ಸಿನಿಮಾ. ಈ ಸಂಭ್ರಮ ನೋಡಿದ್ರೆ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಆಕ್ಸಿಜನ್. ಒಂದು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಹಿಟ್ಟು. 2024 ಬಂದಿದೆ ಅದು. ಇನ್ನೊಂದು ಖುಷಿ ಆಗುತ್ತೆ ನನಗೆ. ಜನವರಿಲಿ ಒಂದು ಹಿಟ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿದೆ, ಉಪಾಧ್ಯಕ್ಷ. ಕೊನೆಯಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಮ್ಯಾಕ್ಸು. ಅದಕ್ಕೆ ಒಟ್ಟಾಗಿ ನಾನು ಚಂದ್ರು ಅವರೇ ಮಾತಾಡ್ತಾ ಇದ್ವಿ. ನಮ್ಮ DOP ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ವಿ. ಅದು ಚಂದ್ರನ ಜ್ಞಾಪಕ ಮಾಡಿದ್ದು ನನಗೆ. ಅಷ್ಟೇ, ಮಾತಾಡೋಕ್ಕೇನೂ ಇಲ್ಲ ನನಗೆ. ಅಮ್ಮನ ನೆನಪಾಗ್ತಾ ಇದೆ. ನಮಸ್ಕಾರ. ಮಾತಾಡೋದಕ್ಕೇನೂ ಇಲ್ಲ. ಮ್ಯಾಕ್ಸಿಮಮ್ ಹಿಟ್ಟಾಗಿದೆ. ಯಾರ ಬಾಯಲ್ಲಿ ನೋಡಿದ್ರು ಮ್ಯಾಕ್ಸ್ ಅಂತಲೇ ಬರ್ತಾ ಇದೆ. ಬೆಳಗ್ಗೆ 6:45 ಬುಧವಾರ ಬೆಳಗ್ಗೆ ಸಿನಿಮಾ 25ನೇ ತಾರೀಕು ರಿಲೀಸ್ ಆದಾಗ 2 ಮೆಸೇಜ್ ಬಂತು ನನಗೆ. ಒಂದು ಮಂಡ್ಯದಿಂದ ಮತ್ತು ಬಿಜಾಪುರಿಂದ. ನನ್ನ ಸ್ಮಾಲ್ ಕ್ಲಿಪ್ಪಿಂಗ್ನ ವಿಡಿಯೋ ಮಾಡಿ ಕಳಿಸಿದರು. ಸಿನಿಮಾ ಇಸ್ ಎ ಸೂಪರ್ ಅಂತ ಅಂದ್ಬಿಟ್ಟು. ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿ 15 ನಿಮಿಷಕ್ಕೆ ಕಳಿಸಿದ್ದಾರೆ ಅಂದರೆ ಆಡಿಯನ್ಸನ್ನ ಹೇಗೆ 15 ನಿಮಿಷದ ಸ್ಕ್ರೀನ್ ಸೀಟ್ ಮೇಲೆ ಕೂರಿಸಿದೆ ಅನ್ನೋದು ಅರ್ಥ ಆಗುತ್ತೆ. ಸಿನಿಮಾ ಇನ್ನು ಮುಂದೆ ಹೇಳಬೇಕಾಗಿಲ್ಲ. ಮ್ಯಾಸಿವ್ ಹಿಟ್ ಅಂತ ಅವಾಗಲೇ ಅಂದ್ಕೊಂಡೆ. 2 ಫೋನ್ ಬರ್ತಾಯಿತ್ತು. ದೀಪಣ್ಣನ ಸಿನಿಮಾ ಯಾವಾಗ ರಿಲೀಸ್ ಆದ್ರೂ ಗುರುವಾರ ಬೆಳಗ್ಗೆ 11 ಗಂಟೆ ಕರೆಕ್ಟಾಗಿ ಫೋನ್ ಬಂತು. ಸುವರ್ಣ ಸಿನಿಮಾ ನೋಡಿದ್ರ ಅಂತ ಅಣ್ಣ ಫೋನ್ ಮಾಡಿದರು. ಸಂಜೀವಣ್ಣ ಒಂದು ಅರ್ಧ ಗಂಟೆ ಮಾತಾಡಿದ್ವಿ. ಅವ್ರಿಗೂ ಮಾತಾಡೋಕ್ಕಾಗಿಲ್ಲ, ಕಟ್ ಮಾಡಿಬಿಟ್ರು. ನಾನು ಅದಕ್ಕೆ ಹೇಳಿದೆ, ಅಣ್ಣ ಹಿಂಗಾಗುತ್ತೆ ಅಂತಲೇ ನಾನು ಫೋನ್ ಮಾಡಲ್ಲ ಅಂತ. ಇನ್ನೊಂದು ಫೋನ್ ಬಂದೇ ಇಲ್ಲ. ನಮ್ಮ ಮನಸ್ಸಿನೆಲ್ಲ ಇದ್ದಾರೆ, ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಅಮ್ಮ ಇದ್ದಿದ್ದರೆ ಎಲ್ಲರಿಗಿನ್ನ ಖುಷಿ ಪಟ್ಟಿರೋರು ಇವತ್ತು ಈ ಸಿನಿಮಾ. ಈ ಸಂಭ್ರಮ ನೋಡಿದ್ರೆ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಆಕ್ಸಿಜನ್. ಒಂದು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಹಿಟ್ಟು. 2024 ಬಂದಿದೆ ಅದು. ಇನ್ನೊಂದು ಖುಷಿ ಆಗುತ್ತೆ ನನಗೆ. ಜನವರಿಲಿ ಒಂದು ಹಿಟ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿದೆ, ಉಪಾಧ್ಯಕ್ಷ. ಕೊನೆಯಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಮ್ಯಾಕ್ಸು. ಅದಕ್ಕೆ ಒಟ್ಟಾಗಿ ನಾನು ಚಂದ್ರು ಅವರೇ ಮಾತಾಡ್ತಾ ಇದ್ವಿ. ನಮ್ಮ DOP ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ವಿ. ಅದು ಚಂದ್ರನ ಜ್ಞಾಪಕ ಮಾಡಿದ್ದು ನನಗೆ. ಅಷ್ಟೇ, ಮಾತಾಡೋಕ್ಕೇನೂ ಇಲ್ಲ ನನಗೆ. ಅಮ್ಮನ ನೆನಪಾಗ್ತಾ ಇದೆ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.